ಆಲ್ರೆಡಿ ಕಾಳಿದೇವಿ ಕೂತ್ಕೊಂಡು ಕೊತ ಅಂತ ಕುದೀತಿರೋ ಕಾಫಿ ಕುಡಿತಾ ಇದ್ದಾಳೆ. ಯಾವುದಕ್ಕೂ ನಾನು ಇವತ್ತು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಪೂರ್ಣಿ, ಏನ್ ಕಾವೇರಿ? ನಿನ್ ಪೂಜ್ಯ ಪತಿಯವರು ಮನೆಗೆ ಬಂದಿದ್ದಾರೆ. ಬಿಸಿಯಾಗಿ ಏನಾದರೂ ಬೇಕಾ ಅಂತ ಕೇಳಲ್ವಾ? ಓ, ಮೇಡಮ್ಮು ನನ್ನ ಮೇಲೆ ಬ್ಯಾಟ್ರಿ ಬಿಟ್ಟಿದ್ದಾಳೆ ಅಂತಾಯ್ತು. ಏನ್ರಿ ಇದು? ಯಾವಾಗ್ಲೂ ಮನೆಗ್ ಬಂದ ತಕ್ಷಣ ಹುಲಿ ತರ ಆರ್ಭಟಿಸ್ತಿದ್ರಿ, ಇವತ್ತೇನು ಒಳ್ಳೆ ಇಲಿ ತರ ಸೈಲೆಂಟ್ ಆಗಿ ರೂಮ್ ಸೇರ್ಕೋತಿದ್ದೀರಾ? ಇಲ್ಲ ಪೂರ್ಣಿ, ಯಾಕೋ ತುಂಬ ಸುಸ್ತಾಗ್ತಿದೆ, ಅದಕ್ಕೆ ರೆಸ್ಟ್ ಮಾಡೋಣ ಅಂತ. ಕಾಫಿ ಬೇಡವಾ ಕೇಳು ಪೂರ್ಣಿ. ಓಹೋ, ಐ ಆಮ್ ಸಾರಿ, ಶುಗರ್ಲೆಸ್ ಕಾಫಿ ಬೇಡವಾ ಅಂತ ಕೇಳು. ಬೇಡ ಪೂರ್ಣಿ, ಯಾಕೋ ಕಾಫಿ ಕುಡಿಯೋ ಮೂಡಲಿಲ್ಲ. ಆಫೀಸಲ್ಲೇ ತುಂಬ ಸಲ ಕುಡಿದ್ಬಿಟ್ಟೆ. ಪೂರ್ಣಿ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ, ನಾನು ಡಿಸ್ಟರ್ಬ್ ಮಾಡಬೇಡ. ಇದೇನಿದು, ಇವತ್ತಿವ್ರು ವಿಚಿತ್ರವಾಗಿ ಆಡ್ತಿದಾರಲ್ಲ. ಓಹೋ, ಎಲ್ಲೋ ಕಾವೇರಿ ಆಫೀಸಲ್ಲಿ ಆಯುಧ ಪೂಜೆ ಮಾಡಿರ್ಬೇಕು, ಅದ್ರ ಎಫೆಕ್ಟ್ ಇದು. ಎಲ್ರನ್ನೂ ಹೆದರಿಸೋ ಹೆಬ್ಬುಲಿ ನಾನು. ಆದರೆ ಇವತ್ತು ಆ ಕಾವೇರಿನೇ ನನ್ನ ಕೈಲಿ ಫೇಸ್ ಮಾಡೋಕ್ಕಾಗಲಿಲ್ಲ. ಇವಾಗ ನನ್ನ ಜೀವನ ಒಂಥರ ನಗೆ ಪಾಟ್ಲಾಗೋಗಿದೆ. ಇದಕ್ಕೆಲ್ಲ ಕಾರಣ ಕಾವೇರಿನೇ. ಅವಳಿವತ್ತು ಕಾವೇರಿರೋ ಅಗ್ನಿ ಪರ್ವತ ಆಗೋಗಿದ್ದಾಳೆ. ಆ ಯದುನೇ ಕೆಲಸದಿಂದ ತೆಗೆದಾಕಿದ್ದಾಳೆ. ಇನ್ನು ನನ್ನ ಬಿಡ್ತಾಳ? ನೆಕ್ಸ್ಟ್ ಟಾರ್ಗೆಟ್ ನಾನೇ. ಪ್ರೀತಮ್ ಹತ್ರ ಮಾತಾಡಿ ಸೀಟ್ ಗಟ್ಟಿ ಮಾಡ್ಕೊಂಡ್ರೆ ಈ ಕೂಬೆ ಅಲ್ಲೂ ಫೇಲ್ ಆಗಿದ್ದಾನೆ. ಬೆಳಗ್ಗೆ ಎದ್ರೆ ಅವಳು ಪಾಲಿಂಗ್ ಮುಳ್ಳಾಗಿದ್ದ ಕೂಬ್ರ. ಅವನೇ ಆಫೀಸಲ್ಲಿ ಇಲ್ಲ ಅಂದರೆ ಕಾವೇರಿ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತಾಳೆ. ಅವನೇ ಇಲ್ಲ ಅಂದರೆ ಇವಳು ಆಡಿದ್ದೆ ಆಟ ಆಗ್ಬಿಡುತ್ತೆ. ಅವಳಿಗೆ ಇದ್ಬದಿ ಸಿಟ್ಟೆಲ್ಲ ನನ್ನ ಮೇಲೆ ತೋರಿಸ್ತಾಳೆ. ಏನು ಮಾಡೋದು? ಈ ಮಹಾಕಾಳಿ ತಣ್ಣಗಾಗೋ ತನಕ ಜಾಗ ಖಾಲಿ ಮಾಡೋದೇ ಒಳ್ಳೇದು. ಇವಾಗ ಈ ತಲೆ ತಣ್ಣಗಾಗಬೇಕಂದ್ರೆ ಒಂದು ಬಿಯರ್ ಕುಡಿಲೇಬೇಕು. ಆವಾಗಲೇ ಮನೆ ಹಾಳು ಐಡಿಯಾಗಳು ತುಂಬಿಕ್ಕದು. ಎದು ಎಲ್ಲೋದ? ಅವನ್ ತಾನೇ ನನಗೆ ಬಿಯರ್ ಕೊಡಿಸ್ಬೇಕು. ಅವನು ಕೊಡ್ತಿರೋ ಟಾರ್ಚರ್ಗೆ ನಾನು ಬಿಯರ್ ಬಿಲ್ಲು ಪೇ ಮಾಡಬೇಕು, ನನ್ನ ತಾಳಕ್ಕೂ ಕುಣಿಬೇಕು. ಹಲೋ ಕೋಬ್ರಾ, ವೇರ್ ಆರ್ ಯು? ಏಯ್, ನಾನು ಎಲ್ಲಿದ್ರೆ ನಿನಗೇನಲ್ಲಿ? ನಾನು ಸುಡ್ಗಾಡಲ್ಲಿ ಕೂತ್ಕೊಂಡು ಡ್ಯೂಯೆಟ್ ಸಾಂಗ್ ಬರಿತಾ ಇದ್ದೀನಿ. ಬಾ, ನೀನು ಬರೀ ಬಾ. ಥೂ, ನಿನ್ನ ಮುಖಕ್ಕೆ ನಿಂದು ಒಂದು ಜನ್ಮನ, ನೀನೊಬ್ಬ ಮನುಷ್ಯನ ಇಡಿಯಟ್. ಲೇ, ನೀನಂತ ನೀ ಭೂಮಿ ಮೇಲೆ ಬದುಕಕ್ಕೆ ಲಾಯಕ್ಕಿಲ್ಲ ಕಣ. ಥೂ, ನಿನ್ನ ಜನ್ಮಕ್ಕಿಷ್ಟು. ಹಲೋ ಹಲೋ ಕೋಬ್ರಾ, ನಾನು ಕಣೋ ಆದಿ ಬ್ರೋ. ಥೂ, ನನ್ನ ಮಗನೇ. ಲೇ, ನೀನು ಆದಿ ಆದ್ರೇನು ಬೂದಿ ಆದ್ರೇನು
ಲೇ ನಿನ್ನಿಂದ ನನ್ನ ಬದುಕೆ ಹಾಳಾಗೋಯ್ತಲ್ಲ. ನಿನ್ನಂತ ಕೆಟ್ಟು ಹುಳ ಕೊಳಕು ಮಂಡ್ಲ ಈ ಇಡೀ ಪ್ರಪಂಚದಲ್ಲೇ ಯಾರೂ ಇಲ್ಲ. ಥು ನಿನ್ನ ಜನ್ಮಕ್ಕೆ ಇಷ್ಟು. ಇವನು ಯಾಕೆ ಕಾವೇರಿ ಮೇಲಿರೋ ಸಿಟ್ಟೆಲ್ಲ ನನ್ನ ಮೇಲೆ ತೀರಿಸ್ಕೊತಾ ಇದ್ದಾನಲ್ಲ. ಕೆಲಸ ಕಳ್ಕೊಂಡಿರೋ ಫ್ರಸ್ಟ್ರೇಷನಲ್ಲಿ ಅಪ್ಸೆಟ್ ಆಗಿದ್ದಾನೆ ಅನ್ಸತ್ತೆ. ಕೊಬ್ರಾ, ನೀನು ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ. ಇವಾಗ ನೀನು ನನಗೆ ಸಿಕ್ಕಿದ್ರೆ ನೀನು ಪ್ರಾಬ್ಲಮ್ ಎಲ್ಲ ದೂರ ಮಾಡಿ ನೀನು ಸರಿ ದಾರಿಗೆ ತಂದ್ಬಿಡ್ತೀನಿ. ಏಯ್ ನಾಟಕದ ನನ್ನ ಮಗನೇ, ಮೊಸಳೆ ಕಣ್ಣೀರು ಹಾಕ್ತ್ಯಾ? ನೀನು ನನ್ನನ್ನು ಸರಿ ದಾರಿಗೆ ತರ್ತೀಯ? ಅಯ್ಯೋ ಲೋಪರ್, ಸರಿ ದಾರಿಲಿದ್ದವನ್ನ ಚರಂಡಿ ಕೆಡವಿ ತಮಾಷೆ ನೋಡ್ತೀಯನೋ ಇಡಿಯಟ್. ನನ್ನ ತಲೆಯಲ್ಲಿ ಇಲ್ದಿರೋದನ್ನೆಲ್ಲ ತುಂಬಿ ಕಾವೇರಿಗೆ ವಿರುದ್ಧವಾಗಿ ಕಟ್ಬಿಡ್ತೀಯಲ್ಲೋ ಲೇ. ಬದ್ಮಾಶ್ ಕಣೋ ನೀನು, ಬದ್ಮಾಶು. ಕೊಬ್ರಾ, ನಿನಗೆ ತುಂಬ ಓವರ್ ಆಗಿಬಿಟ್ಟಿದೆ ಅನ್ಸತ್ತೆ. ಒಂದು ಕೆಲಸ ಮಾಡು, ನೀನು ಎಲ್ಲಿದ್ಯಾ ಅಂತ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ಬರೋ ಬಾ. ನನ್ನ ಕೋಬ್ರಾ ಬಂದ ಅಂತ ನಿನಗೋಸ್ಕರ ಆ್ಯಪಲ್ ಜ್ಯೂಸು, ಚಿಕನ್ ಬಿರಿಯಾನಿ, ಗ್ರಿಲ್ಡ್ ಫಿಶು, ಎಣ್ಣೆ, ಅಂಡೆಗಟ್ಲೆ ಎಣ್ಣೆ ಎಲ್ಲ ತರಿಸ್ತೀನಿ ಬಾ. ಆಮೇಲೆ ನನ್ನ ಕೋಬ್ರಾ ಬಂದ ಅಂತ ಖುಷಿಗೆ ನೀನು ತಪ್ಕೊಂಡು ಒಟ್ಟಿಗೆ ಪಾರ್ಟಿ ಮಾಡ್ಬಿಡೋಣ. ಆಮೇಲೆ ನಾವಿಬ್ರು ಸೇರ್ಕೊಂಡು ಡಿಂಗಿ ಚಕ ಅಂತ ಸ್ಟೆಪ್ ಹಾಕೋಣ. ಬರೋ ಬರೋ ಲೋಫರ್. ಯಾಕೋ ಸೈಲೆಂಟ್ ಆಗ್ಬಿಟ್ಟೆ? ಬಾಯಲ್ಲಿ ನೀರು ಸುರಿಸ್ಕೊಂಡು ಕನ್ಸು ಕಾಣ್ತಿದ್ಯಾ? ಏ ನನ್ನ ಮಗನೇ, ನೀನು ಏನಾದರೂ ಇಲ್ಲಿಗೆ ಬಂದರೆ ನಿನಗೆ ಬಟ್ಟೆ ಬಿಚ್ಚೊಡಿತೀನಿ. ನಾನು ಹೊಡೆಯೋ ಒಂದೊಂದು ಏಟಿಗೆ ನಿನ್ನ ದೌಡೆ ಹಲ್ಲುಗಳು ಕಡ್ಲೆ ಪುರಿ ಥರ ಉದುರೋಗ್ಬಿಡ್ಬೇಕು. ತೂಕ ಹಚ್ಚಡ ನನ್ನ ಮಗನೇ, ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಏಯ್, ನಾನೇ ನಿಮ್ಮ ಮನೆ ಆಳೇನೋ? ಏನೋ ನನ್ನ ಮನ್ಸಿಗೆ ನೋವು ಹೇಳ್ಕೊಂಡ್ರೆ ನನ್ನನ್ನು ಆಫ್ರಿಕನ್ ಗುಲಾಮ್ ಅಂತಾರ ಟ್ರೀಟ್ ಮಾಡ್ತೀಯ ನೀನು. ಥೂ, ಏನೋ ಕೋಬ್ರಾ ಅಂತ್ಯ? ಇವತ್ತು ನಾನು ನಿಜವಾದ ಕೋಬ್ರಾ ಆಗಿ ಕಚ್ಬಿಡ್ತೀನಿ. ಏಯ್, ನೀನೇನೋ ಬರೋದು, ನಾನೇ ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬಂದು ನಿನಗೆ ಅಟ್ಟಾಡಿಸ್ಕೊಂಡು ಹೊಡಿಲಿಲ್ಲ, ನನ್ನ ಹೆಸರು ಯದುನೇ ಅಲ್ಲ. ನನ್ನ ಹೆಸರು ಯದುನೇ ಅಲ್ಲ ಕಣಲೇ.